ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ತವರಿನ ಸಿರಿ ಬ್ಲಾಗ್ಸ್. ನಾನಿವತ್ತು ನಿಮಗೊಂದು ಸಿಂಪಲ್ಲಾಗಿ ಒಂದು ಫ್ಲವರ್ ಕ್ರೋಶಾ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶಾ ತೊಗೊಂಡಿದ್ದೀನಿ. ನಾನೊಂದು ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಬಟ್ಟೆಗೆ ನಾನು 2 ಸಲ ಲಾಕ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ನಾನು 5 ಚೈನ್ನ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಬಟ್ಟೆ ಮೇಲಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಮತ್ತೆ ಪಕ್ಕ ಮತ್ತೆ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. 2 ಟೈಮ್ಸ್ ಬಟ್ಟೆ ಲಾಕ್ ಮಾಡ್ತಾಯಿದ್ದೀನಿ ನಾನು. ಬಟ್ಟೆನ ಲಾಕ್ ಮಾಡಿ ಅಲ್ಲಿಂದ 3 ಚೈನ್ನ ಹಾಕಿ 1 2 3 ಚೈನ್ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಈಗ ಅಲ್ಲಿಂದ 5 ಚೈನ್ ಹಾಕ್ತಾಯಿದ್ದೀನಿ. 1 2 3 4 5 ಚೈನ್ ಹಾಕಿ ಬಟ್ಟೆ ಮೇಲೆ ಸೀದಾ ಇಟ್ಟು ಅದು ನೋಡಿ ಎಲ್ಲಿ ಬರುತ್ತೋ ಅಲ್ಲಿ ಸ್ವಲ್ಪ ಯು ಶೇಪಲ್ಲಿ ಅಂದರೆ ಒಂದು ಚೈನ್ ಒಳಗಡೆ ಆಗೋ ಥರ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ನೋಡಿ ಈ ಥರ 5 3 5. ನೆಕ್ಸ್ಟ್ ಈಗ 5 ಚೈನ್ನ ಹಾಕ್ತಾಯಿದ್ದೀನಿ. ಅದರಿಂದನೇ 5 ಚೈನ್ ಹಾಕಿ 4 5 ಬಟ್ಟೆನ ಉಲ್ಟಾ ಮಾಡಿ ನಾನೇನಿಲ್ಲಿ 5 ಚೈನ್ ಲಾಕ್ ಮಾಡಿದ್ದೆ ಅದ್ರ ಮೇಲೆ ಮತ್ತೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಈಗ 3 ಚೈನ್ನ ಹಾಕಿ ಸೇಮ್ 3 ಚೈನಲ್ಲಿ 2 ಟೈಮ್ಸ್ ನಾನು ಬಟ್ಟೆಗೆ ಲಾಕ್ ಮಾಡಿದ್ದೆ. ಫಸ್ಟ್ ಒನ್ ನಾನು ಏನು ಲಾಕ್ ಮಾಡಿದ್ದೆ ನೋಡಿ ಅದ್ರ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡಿಕೊಂಡು ಈಗ ನಾನು ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ನಾನೇನು 5 ಚೈನ್ ಹಾಕಿದ್ದೆ ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಡಬಲ್ ಕ್ರೋಶಾ ಮಾಡಿ ಈಗ 2 ಚೈನ್ನ ಹಾಕಿ 1 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಈಗ ನಾನೇನು ಡಬಲ್ ಕ್ರೋಶಾ ಮಾಡಿದ್ದೆ ನೋಡಿ ಅಂದರೆ 3 ಚೈನ್ ಮೇಲೆ 2 ಇದೆ ಅದ್ರ ಪಕ್ಕ ಒಂದು ಡಬಲ್ ಕ್ರೋಶಾ ಫಸ್ಟ್ ಈಗ 5 ಚೈನ್ ಒಳಗಡೆ ಡಬಲ್ ಕ್ರೋಶಾ ಮಾಡೋದಲ್ಲ ಆ ಗ್ಯಾಪಲ್ಲಿ ನೀಡಲ್ ಮೇಲೆ ದಾರ ಸುತ್ತಿ ಏನು ಡಬಲ್ ಕ್ರೋಶಾ ಗ್ಯಾಪ್ ಇದೆ ನೋಡಿ ಅದರೊಳಗಡೆ ಹೋಗಿ ದಾರ ಮೇಲೆ ತಂದು 5 ಟೈಮ್ಸ್ ಇದೇ ಥರ ಮಾಡ್ಕೋತಾ ಇದ್ದೀನಿ. 5 ಟೈಮ್ಸ್ ಆದಮೇಲೆ ಎಲ್ಲ ದಾರನೂ ಸೇರಿ ಒಂದು ಸಲ ಲಾಕ್ ಮಾಡ್ಕೊಬೇಕು. 5 ಟೈಮ್ಸ್ ಆದಮೇಲೆ ನೋಡಿ ಈಗ ದಾರನ ಆ ಎಲ್ಲ ದಾರದಿಂದನೂ ಒಂದು ಸಲ ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಇದು ಬಫ್ ಡಿಸೈನ್ ಥರ ಬರುತ್ತೆ. ಇಲ್ಲಿಂದ ನಾನು 3 ಚೈನ್ನ ಹಾಕಿ ಬಟ್ಟೆನ ಉಲ್ಟಾ ಮಾಡಿ ಅಲ್ಲಿ ನಾನೇನು ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ ಡಬಲ್ ಕ್ರೋಶಾ ಕೆಳಗಡೆ ಅದ್ರ ಕೆಳಗಡೆ ಹೋಗಿ ನಾನು ಲಾಕ್ ಮಾಡಿ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು ಇಲ್ಲಿ ನಾನು ಆ 3 ಚೈನ್ ಏನು ಹಾಕಿದ್ದೆ ಆ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಇಲ್ಲಿ 5 ಟೈಮ್ಸ್ ಆರ್ 4 ಟೈಮ್ಸ್ ಆದರೂ ಆಗುತ್ತೆ. ಇಲ್ಲಿ ನಾನು 5 ಟೈಮ್ಸ್ ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ ಆ ಗ್ಯಾಪ್ ಒಳಗಡೆ ಒಂದಾದಮೇಲೆ ಒಂದು. ಯಾಕಂದರೆ ಇದು ಅಂದರೆ ಟೋಪಿ ಥರ ಬರುತ್ತೆ ಮೇಲೆ ಅಂದರೆ ಈ ಕರ್ವ್ ಥರ ಬರುತ್ತೆ ನೋಡಿ ಕಾಮನ ಬಿಲ್ ಥರ ಈ ಡಿಸೈನ್ ಬರುತ್ತೆ. ಅಂದರೆ ಟ್ರಯಾಂಗಲ್ ಮೇಲೆ ಕಾಮನ ಬಿಲ್ಲು ಶೇಪ್ ಥರ ಒಂದು ಡಿಸೈನ್ ಫಾರ್ಮ್ ಆಗುತ್ತೆ ಇಲ್ಲಿ. ಮತ್ತು ಈಗ ದಾರ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಏನು 5 ಚೈನ್ ಗ್ಯಾಪ್ ಇತ್ತು ಅದು ಒಳಗಡೆ ಹೋಗಿ ದಾರ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶನ. ಇವಾಗ ನೀಡಲ್ ಮೇಲೆ 2 ಚೈನ್ನ ಹಾಕಿ ನಾನೇನು ಡಬಲ್ ಕ್ರೋಶಾ ಮಾಡಿದ್ದೆ ಅದರೊಳಗಡೆ ದಾರನ ಹಾಕಿ ಮೇಲೆ ತರ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ ಡಬಲ್ ಕ್ರೋಶಾ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು ಲಾಕ್ ಮಾಡ್ತಿಲ್ಲ ನಾನು 5 ಟೈಮ್ಸ್ ಅದೇ ರೀತಿ ಮಾಡಿ 5 ಟೈಮ್ಸ್ ಆದಮೇಲೆ ಎಲ್ಲ ದಾರನೂ ಸೇರಿ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಟ್ರಯಾಂಗಲ್ ಶೇಪ್ ಬರುತ್ತೆ ಬಫ್ ರೀತಿಲಿ ಲಾಕ್ ಮಾಡಿ 3 ಚೈನ್ನ ಹಾಕಿ ಮತ್ತೆ ಬಟ್ಟೆನ ಹಿಂದೆ ತಿರುಗಿಸಿ ಆ ಕೆಳಗಡೆ ಗ್ಯಾಪ್ ಇರುತ್ತೆ ಈ ರೀತಿ ಗೊತ್ತಾಗುತ್ತೆ ನಿಮಗೆ. ಆ ಗ್ಯಾಪ್ ಒಳಗಡೆ ಲಾಕ್ ಮಾಡಿ ಮತ್ತು ಇಲ್ಲಿ ನಾನು ಏನು 3 ಚೈನ್ನ ಹಾಕಿದ್ದೆ ಅದರೊಳಗಡೆ 5 ಟೈಮ್ಸ್ ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದರೆ ನಿಧಾನವಾಗಿ ನೋಡಿ ಅರ್ಥ ಆಗುತ್ತೆ. ಸೊ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ನೋಡಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ನನ್ನ ಚಾನೆಲನ್ನು. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನನಗೂ ಹೆಲ್ಪ್ ಆಗುತ್ತೆ ಮತ್ತು ನನ್ನ ಚಾನೆಲ್ಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ರೀತಿ
ಹಿಂದೆ ಎಳ್ಕೊಳ್ಳಿ, ಒಂದ್ರ ಮೇಲೆ ಒಂದು ಕೂತ್ಕೊಂಡ್ರೆ. ನೆಕ್ಸ್ಟ್ ಈಗ ಇಲ್ಲಿ ನಾನು 5 ಈ ಥರ ಬಫ್ ಡಿಸೈನ್ ಹಾಕ್ತಾಯಿದ್ದೀನಿ. ಈಗ ಥರ್ಡ್ ಒನ್ ಡಿಸೈನ್ ಆಗ್ತಾ ಇರೋದು. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು ಎರಡರಿಂದ ಒಂದು ಸಲ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶ ಮಾಡಿ 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ ಡಬಲ್ ಕ್ರೋಶ ಕೆಳಗಡೆ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ದಾರ ಮೇಲೆ ತಂದು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು ಈಗ 5 ಟೈಮ್ಸ್ ಏನು ಮಾಡಿದ್ದೆ ಅದರೊಳಗಡೆ ಒಂದೇ ಸಲ ನಾನು ದಾರನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಅಲ್ಲಿಂದ ನಾನು 3 ಚೈನ್ನ ಹಾಕಿ ಮತ್ತೆ ಬಟ್ಟೆನ ಉಲ್ಟಾ ಮಾಡಿ ಆ ಗ್ಯಾಪ್ ಅಂದರೆ ಹಿಂದೆ ಏನು ಗ್ಯಾಪ್ ಇರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ, ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿಕೊಂಡು ಬಟ್ಟೆ ಸೀದಾ ಮಾಡಿ ಆ 3 ಚೈನ್ ಒಳಗಡೆ ನಾನು 5 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. 1 2 3 4 ಆ್ಯಂಡ್ 5 ಸಿಂಗಲ್ ಕ್ರೋಶನ ಮಾಡಿ ಡೈರೆಕ್ಟ್ ಅಲ್ಲಿಂದನೇ ನಾನು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು 2 ದಾರದಿಂದ ಒಂದು ಸಲ ಮಾಡಿ ಇವಾಗ 2 ಚೈನ್ನ ಹಾಕಿ 1 2 ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಏನು ನಮ್ಮ ಡಬಲ್ ಕ್ರೋಶ ಕಂಬ ಮಾಡಿದ್ದೆ ಅದರೊಳಗಡೆ ನೀಡಲ್ನ ಹಾಕಿ ದಾರ ಮೇಲೆ ತಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಆ ಗ್ಯಾಪ್ ಕೆಳಗಡೆ ಹೋಗಿ ದಾರ ಮೇಲೆ ತಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಡಬಲ್ ಕ್ರೋಶ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು 5 ಟೈಮ್ಸ್ ಆದಮೇಲೆ ಎಲ್ಲ ದಾರನೂ ಸೇರಿ ಒಂದು ಸಲ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇದನ್ನ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮತ್ತು ಲೂಸಾಗಿ ಇಟ್ಕೊಂಡು ಅಂದರೆ ಬೆರಳಿಗೆ ನಾವು ದಾರ ಏನು ಸುತ್ಕೊಂಡಿರ್ತೀವಿ ನೋಡಿ ಅದು ದಾರ ಸ್ವಲ್ಪ ಲೂಸಾಗಿರಬೇಕು. ಈ ಕಡೆ ನಾವು ಬೆರಳಿಗೆ ಸುತ್ಕೊಂಡಿರೋ ದಾರನೂ ಟೈಟಾಗಿ ಇಟ್ಕೊಂಡು ಕ್ರೋಶದಲ್ಲಿರೋ ದಾರನೂ ಹಿಂಗೆ ಟೈಟಾಗಿ ಎಳಿತಾ ಇದ್ದರೆ ಆವಾಗ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಬೆರಳಿಗೆ ಸುತ್ಕೊಂಡಿರೋ ದಾರನ ಆದಷ್ಟು ಸ್ವಲ್ಪ ಲೂಸಾಗಿ ಬಿಟ್ಕೊಂಡು ಕ್ರೋಶದಿಂದ ದಾರನ ಎಳ್ಕೊಳ್ಳಿ, ಆರಾಮ್ಸೆ ಬರುತ್ತೆ ದಾರ. ಈ ಡಿಸೈನ್ನ ಈ ಒಂಥರ ಗ್ರ್ಯಾಂಡ್ ಸ್ಯಾರೀಸ್ ಇರುತ್ತೆ ನೋಡಿ, ಆ ಸೀರೆಗಳಿಗೆ ಮತ್ತು ತುಂಬ ಸಿಂಪಲ್ಲಾಗಿ ಅಂದರೆ ಲೈಟ್ ವೆಯ್ಟ್ ಸ್ಯಾರೀಸು, ಈ ಮೈಸೂರು ಸಿಲ್ಕ್ ಸ್ಯಾರೀಸು, ಕ್ರೇಪ್ ಸಿಲ್ಕ್ ಸ್ಯಾರೀಸು ಇದಕ್ಕೆಲ್ಲ ಈ ಥರ ಡಿಸೈನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಬ್ಯೂಟಿಫುಲ್ಲಾಗೂ ಸ್ಯಾರಿ ಕ್ರೋಶ ಸಖತ್ತಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಕುಚ್ಚಬೇಕು ಅಂತ ಹೇಳಿದರೆ ಕುಚ್ಚು ಹಾಕ್ಕೊಬೋದು, ಕುಚ್ಚು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಕುಚ್ಚನ್ನ. ನೋಡಿ ನಾನು ಲಾಸ್ಟ್ ಒನ್ ಹಾಕ್ತಾ ಇದ್ದೀನಿ ಇವಾಗ. ಸೇಮ್ ಫಸ್ಟ್ ಒನ್ ನಾವು ಯಾವ ಥರ ಮಾಡಿದ್ವಿ ಎಲ್ಲ ದಾರನೂ ಸೇರಿ 5 ಟೈಮ್ಸ್ ಈ ಥರ ನೀಡಲ್ ಮೇಲೆ ದಾರ ಸುತ್ತಿ ದಾರ ಮೇಲೆ ತಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ದಾರ ಮೇಲೆ ತಂದು ಮಾಡಿ 5 ಟೈಮ್ಸ್ ಏನು ಮಾಡ್ಕೊಂಡಿದ್ದೀವಿ ನೋಡಿ ಆ ದಾರದಿಂದ ಒಂದು ಸಲ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಆಗ ಟ್ರಯಾಂಗಲ್ ಶೇಪ್ ಬರುತ್ತೆ. ದಾರ ಲಾಕ್ ಮಾಡಿ 3 ಚೈನ್ನ ಹಾಕಿ ಮತ್ತೆ ಬಟ್ಟೆನ ಉಲ್ಟಾ ಮಾಡಿ ಅದ್ರ ಬ್ಯಾಕ್ ಸೈಡ್ ಈ ಥರ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡಿ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು ನಾನೇನು 3 ಚೈನ್ ಹಾಕಿದ್ದೆ ಆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿ ಆವಾಗ ಗ್ಯಾಪ್ ಸಿಗುತ್ತೆ, ನಿಮಗೆ ಗ್ಯಾಪ್ ಕಾಣುತ್ತೆ. ಮತ್ತು ಆ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರ ಮೇಲೆ ತಂದು ಸಿಂಗಲ್ ಕ್ರೋಶ ಮಾಡಬೇಕು. 5 ಟೈಮ್ಸ್ ಆರ್ 4 ಟೈಮ್ಸ್ ಮಾಡಿಕೊಂಡು ನಡೆಯುತ್ತೆ ಫ್ರೆಂಡ್ಸ್. ಈ ಥರ ಲಾಕ್ ಮಾಡಿಕೊಂಡು ಇವಾಗ 4 ಟೈಮ್ಸ್ 5 ಟೈಮ್ಸ್ ಆಯಿತು. ಸೊ ಈಗ ಈ ಥರ ಡಿಸೈನ್ ಬರುತ್ತೆ. ನಾನು ಫಸ್ಟೇ ಅಲ್ಲಿ 3 ಚೈನ್ ಮೇಲೆ ಮತ್ತೆ 3 ಚೈನ್ ಏನು ಬಟ್ಟೆ ಉಲ್ಟಾ ಮಾಡಿ ಹಾಕಿದ್ದೆ ಅದೇ ಥರ ಬರಬೇಕು ಅಂತ ಹೇಳಿ ನಾನಿಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ 5 ಚೈನ್ ಗ್ಯಾಪ್ ಒಳಗಡೆ ಏನು ನಾನು ಹೋಗಿ ವರ್ಕ್ ಮಾಡ್ತಾಯಿದ್ದೆ ನೋಡಿ ಅಲ್ಲೇ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು 2 ಚೈನಿಂದ ಒಂದು ಸಲ 2 ಚೈನಿಂದ ಒಂದು ಸಲ 2 ಟೈಮ್ಸ್ ಡಬಲ್ ಕ್ರೋಶ ಮಾಡಿಕೊಂಡು ಈಗ ನೀಡ್ಕೊಂಡು ನೋಡಿ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೊಂದು ಸಲ ಬಟ್ಟೆನ ಲಾಕ್ ಮಾಡಿಕೊಂಡು ಅಲ್ಲಿಂದ ಇವಾಗ ಕುಚ್ಚಾಕಕ್ಕಂತ ಹೇಳಿ 5 ಚೈನ್ ಹಾಕ್ತಾಯಿದ್ದೀನಿ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ. ಫ್ಲವರ್ ಡಿಸೈನ್ ಇದು ವಿತೌಟ್ ಬೀಡ್ಸು. ಮತ್ತು ಇಲ್ಲಿಂದ ನಾನು 5 ಚೈನ್ನ ಹಾಕಿ
ಬಟ್ಟೆ ಮೇಲೆ ಅದು ಇಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಲ ಲಾಕ್ ಮಾಡ್ಕೊಬೇಕಿಲ್ಲಿ ಬಟ್ಟೆಗೆ. ಫಸ್ಟು ನಾವು ಯಾವ ರೀತಿ ಮಾಡಿರ್ತೀವ ನೋಡಿ ಅದೇ ಥರ ಇಲ್ಲೂ ಮಾಡ್ಕೋತಾ ಇದ್ದೀನಿ ನಾನು. 2 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡಿಕೊಂಡು ಇಲ್ಲಿಂದ ನಾನು 3 ಚೈನ್ನ ಹಾಕಿ 1 2 3 ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಅಲ್ಲಿಂದ ಮತ್ತೆ ನಾನು 5 ಚೈನ್ನ ಹಾಕ್ತಾಯಿದ್ದೀನಿ. 1 2 3 4 5 ಚೈನ್ ಹಾಕಿ ಸ್ವಲ್ಪ ಒಂದು ಚೈನ್ ಒಳಗಡೆ ಆದಂಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಮತ್ತು ನಾನು ಇಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ. 1 2 3 4 5 ಚೈನ್ ಹಾಕಿ ಬಟ್ಟೆ ಉಲ್ಟಾ ಮಾಡಿ ನಾನೇನಿಲ್ಲ ಆಲ್ರೆಡಿ ಲಾಕ್ ಮಾಡಿದ್ದೆ ನೋಡಿ ಅದ್ರ ಮೇಲೆ ಮತ್ತೆ ನಾನು 5 ಚೈನ್ ಮೇಲೆ ಮತ್ತೆ 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ ಅಲ್ಲಿ 3 ಚೈನ್ ಫಸ್ಟ್ ಒನ್ ಏನು ಗ್ಯಾಪ್ ಲಾಕ್ ಮಾಡಿದ್ದೀನಿ ನೋಡಿ ಆ ಬಟ್ಟೆ ಮೇಲೆ ಆ ಲಾಕಿಗೆ ಮತ್ತೆ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮಾಡಿ ಇವಾಗ 2 ಚೈನ್ನ ಹಾಕಿ 1 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ನಾನೇನು ಡಬಲ್ ಕ್ರೋಶ ಮಾಡಿದೆ ಈಗ ಆ ಡಬಲ್ ಕ್ರೋಶ ಕೆಳಗಡೆ ಗ್ಯಾಪ್ ಇದೆಯಲ್ಲ ಅದ್ರ ಗ್ಯಾಪಲ್ಲಿ ದಾರನ ನೀಡಲ್ ಮೇಲೆ ದಾರ ಸುತ್ತಿ ಮೇಲೆ ದಾರ ತರ್ತಾಯಿದ್ದೀನಿ. ಮತ್ತು ನಾನು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 2 ಚೈನ್ ಡಬಲ್ ಕ್ರೋಶ ಏನು ಮಾಡಿದ್ದೆ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತರ್ತಾಯಿದ್ದೀನಿ. ಈ ಥರ ನಾನು ಲಾಕ್ ಮಾಡ್ತಿಲ್ಲ, 5 ಟೈಮ್ಸ್ ಮಾಡಿ ಎಲ್ಲ ದಾರನೂ ಸೇರಿ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಥರ ಎಳ್ಕೊಂಡು ಸ್ವಲ್ಪ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ ಡಬಲ್ ಕ್ರೋಶ ಏನು ಮಾಡಿದ್ದೆ ನಾನು ಆ ಡಬಲ್ ಕ್ರೋಶ ಒಳಗಡೆ 5 ಟೈಮ್ಸ್ ನೀಡಲ್ ಮೇಲೆ ದಾರ ಸುತ್ತಿ ದಾರ ಮೇಲೆ ತನ್ನಿ ದಾರ ಸುತ್ತಿ ದಾರ ಮೇಲೆ ತಂದು ಆ ಎಲ್ಲ ದಾರನೂ ಸೇರಿ ಒಂದು ಸಲ ನಾನು ಲಾಕ್ ಮಾಡಿಕೊಂಡ್ರೆ ಅದು ಟ್ರಯಾಂಗಲ್ ಶೇಪ್ ಬರುತ್ತೆ. ಇದನ್ನು ಬಫ್ ಅಂತ ಹೇಳ್ತೀವಿ ನಾವು. ಅಲ್ಲಿಂದ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ನ ಹಾಕಿ ಈ ಬಟ್ಟೆನ ಉಲ್ಟಾ ಮಾಡಿ ಅದರಿಂದ ಸ್ಪೇಸ್ ಇರುತ್ತೆ ಅಂದರೆ ಡಬಲ್ ಕ್ರೋಶ ಏನು ಮಾಡಿದ್ದೆ ನಾನು ಅದು ಸ್ಪೇಸ್ ಇರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆ ಸೀದಾ ಮಾಡಿ ಆ 3 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. 5 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ ನಾನಿಲ್ಲಿ. 5 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಮತ್ತೆ ಹೇಳ್ತಾಯಿದ್ದೀನಿ ನಾನು 5 ಚೈನ್ ಮೇಲೆ ಮತ್ತೆ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಚೈನ್ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ನಾನೇನು 5 ಚೈನ್ನ ಹಾಕಿದ್ದೆ ಆ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ನೀಡಲ್ನ ಮೇಲೆ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಶ ಆದಮೇಲೆ 2 ಚೈನ್ನ ಹಾಕಿ ನಾನೇನು ಡಬಲ್ ಕ್ರೋಶ ಮಾಡಿದ್ದೆ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಆ ಡಬಲ್ ಕ್ರೋಶ ಕೆಳಗಡೆ ಹೋಗಿ ದಾರನ ಮೇಲೆ ತಂದು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ ಡಬಲ್ ಕ್ರೋಶ ಕೆಳಗಡೆ ಹೋಗಿ ಆ ಡಬಲ್ ಕ್ರೋಶ ಗ್ಯಾಪ್ ಕೆಳಗಡೆ ಹೋಗಿ ದಾರನ ಮೇಲೆ ತಂದು ಎಲ್ಲ ಅಂದರೆ 5 ಟೈಮ್ಸ್ ನಾನು ಈ ರೀತಿ ಡಬಲ್ ಕ್ರೋಶ ಥರ ಮಾಡ್ತಾಯಿದ್ದೀನಿ. ಬಟ್ ನಾನಿಲ್ಲಿ ಲಾಕ್ ಮಾಡೋಕ್ಕೆ ಹೋಗಿಲ್ಲ. 5 ಸಲ ಮಾಡಿದ್ದನ್ನು ಒಂದೇ ಸಲ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು 3 ಚೈನ್ನ ಹಾಕಿ ಬಟ್ಟೆನ ಉಲ್ಟಾ ಮಾಡಿ ಏನಲ್ಲಿ ಸ್ಪೇಸ್ ಇರುತ್ತೆ ನೋಡಿ ಅದರೊಳಗಡೆ ಲಾಕ್ ಮಾಡಿ ಬಟ್ಟೆ ಸೀದಾ ಮಾಡಿ ಮತ್ತೆ ನಾನು 3 ಚೈನ್ನ ಏನು ಹಾಕಿದ್ದೆ ಅದರೊಳಗಡೆ ನಾನು ಸಿಂಗಲ್ ಕ್ರೋಶ ಮಾಡ್ತಾ ಬರ್ತಿದ್ದೀನಿ. ಆ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು 2 ದಾರದಿಂದ ಒಂದು ಸಲ ಮಾಡ್ತಾಯಿದ್ದೀನಿ. ಅದು ಗ್ಯಾಪ್ ಒಳಗಡೆ ಹೋಗಿ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಮೇಲೆ ತಂದರೆ 2 ದಾರ ಇರುತ್ತೆ. ಆ 2 ದಾರ ಸೇರಿ ಒಂದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಡ್ಸ್ ಹೇಳಿದ್ದೀನಿ ನಾನು ನಿಧಾನವಾಗಿ. ಈ ಥರ ಸ್ವಲ್ಪ ಹಿಂದೆ ಹೇಳ್ಕೊಡಿ ಟೈಟ್ ಅಂತ ಅನಿಸಿದ್ರೆ. ನೆಕ್ಸ್ಟ್ ಮತ್ತೆ ನಾನು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ 2 ಚೈನ್ನ ಹಾಕಿ ಏನು ನಾನು ಡಬಲ್ ಕ್ರೋಶ ಮಾಡಿದ್ದೆ ಗ್ಯಾಪ್ ಅದರೊಳಗಡೆ ಹೋಗಿ ದಾರನ ಮೇಲೆ ತರ್ತಾಯಿದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತು ಆ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತು ಆ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 5 ಸಲ ಆದಮೇಲೆ 5 ಟೈಮ್ಸ್ ಆದಮೇಲೆ ಎಲ್ಲ ದಾರನೂ ಸೇರಿ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ
3 ಚೈನ್ನ ಹಾಕಿ ಬಟ್ಟೆನ ಉಲ್ಟಾ ಮಾಡಿ ಅಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. 3 ಚೈನ್ ಏನು ಹಾಕಿದ್ದೆ ಅದನ್ನು ಲಾಕ್ ಮಾಡಿ ಮತ್ತು ಬಟ್ಟೆ ಸೀದಾ ಮಾಡಿಕೊಂಡು ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆ 3 ಚೈನ್ ಒಳಗಡೆ ಒಂದು ಸಲ ಹಾಕಿದ್ರೆ ಅದು ಗ್ಯಾಪ್ ಕಾಣುತ್ತೆ ಚೆನ್ನಾಗಿ. ನೋಡಿ ಈ ಥರ ಗ್ಯಾಪ್ ಕಾಣುತ್ತೆ. ಇದು 2 ಟೈಮ್ಸ್ 3 ಟೈಮ್ಸ್ ನೀಡಲ್ನ ಒಳಗಡೆ ಹಾಕಿ ದಾರ ಮೇಲೆ ತಂದು ಲಾಕ್ ಮಾಡೋದು ಅಷ್ಟೇ. ನೀಡಲ್ನ ಒಳಗಡೆ ಹಾಕಿ ದಾರನ ಮೇಲೆ ತಂದು ಲಾಕ್ ಮಾಡೋದು. ಒಂದು ಸಲ ಹಾಕೋವರೆಗೂ ಒಂದೆರಡು ಹಾಕಿದ ತಕ್ಷಣ ಡಿಸೈನ್ ಅರ್ಥ ಆಗುತ್ತೆ ಮತ್ತು ಫಾಸ್ಟಾಗೂ ಹಾಕ್ಬೋದು ನೀವು. ಈಗ ಮತ್ತೆ ಡೈರೆಕ್ಟ್ ಅಲ್ಲಿಂದ ಸೂಜಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರದಿಂದ ಒಂದು ಸಲ ಮಾಡಿ 2 ಚೈನ್ನ ಹಾಕಿ ಆ ಡಬಲ್ ಕ್ರೋಶ ಕೆಳಗಡೆ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ನೀಡಲ್ ಮೇಲೆ ದಾರ ಸುತ್ತಿ ಮೇಲೆ ತಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ನೀಡಲ್ನ ಮೇಲೆ ತೊಗೊಂಡು ಬಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ದಾರನ ಮೇಲೆ ತಂದು ಅದಷ್ಟು ದಾರನೂ ಸೇರಿ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಆದಮೇಲೆ ಆ ದಾರ ಎಲ್ಲನೂ ಸೇರಿ ಒಂದು ಸಲ ಈ ಥರ ಲಾಕ್ ಮಾಡಿಕೊಂಡು 3 ಚೈನ್ನ ಹಾಕಿ ಬಟ್ಟೆನ ಉಲ್ಟಾ ಮಾಡಿ ಆ ಏನು ಗ್ಯಾಪ್ ಇದೆಯೋ ಆ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡಿ ಈಗ ನಾನೇನು 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿದ್ದೆ, ಆ ಸಿಂಗಲ್ ಕ್ರೋಶದೊಳಗಡೆ 5 ಟೈಮ್ಸ್ ಲಾಕ್ ಮಾಡ್ಕೊಂಡು ಬರ್ತಿದ್ದೀನಿ. 1 2 3 ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರದಿಂದ ಒಂದು ದಾರ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ನ ಒಳಗಡೆ ಹಾಕಿ ಆ ಗ್ಯಾಪ್ ಒಳಗಡೆ ದಾರನ ಮೇಲೆ ತಂದು 2 ದಾರದಿಂದ ಒಂದು ಮಾಡ್ತಾಯಿದ್ದೀನಿ. ಮತ್ತು ನಾನೀಗ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಹಾಕಿ ಇವಾಗ ಮತ್ತೆ ದಾರ ಮೇಲೆ ಒಂದು ಸಲ ದಾರ ಸುತ್ತಿ ದಾರನ ಮೇಲೆ ತಂದು ದಾರ ಸುತ್ತಿ ದಾರನ ಮೇಲೆ ತಂದು ನೀಡಲ್ ಮೇಲೆ ದಾರ ಸುತ್ತಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ನೀಡಲ್ ಮೇಲೆ ದಾರ ಸುತ್ತಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಈಗ 5 ಟೈಮ್ಸ್ ಆಯಿತು. ಈಗ ಎಲ್ಲನೂ ಸೇರಿ ನಾನೀಗ ದಾರನ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಲಾಕ್ ಮಾಡಿ 3 ಟೈಮ್ಸ್ 3 ಚೈನ್ನ ಹಾಕಿ ಬ್ಯಾಕ್ ಸೈಡಿಗೆ ತಿರುಗಿಸಿ ಅದನ್ನು ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡಿಕೊಂಡು ನಾವೇನು 3 ಚೈನ ಹಾಕಿದ್ವಿ ಆ 3 ಚೈನ್ ಒಳಗಡೆ ನಾನು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. 5 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಇರುತ್ತೆ, 2 ದಾರ ಸೇರಿ ಒಂದು ದಾರ ಮಾಡ್ತಾಯಿದ್ದೀನಿ, ಅಂದರೆ ಲಾಕ್ ಮಾಡ್ತಾಯಿದ್ದೀನಿ. ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ಮಾಡ್ತಾಯಿದ್ದೀನಿ. ಆ ಗ್ಯಾಪಲ್ಲಿ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ದಾರ ಮಾಡ್ತಾಯಿದ್ದೀನಿ. ಈ ಥರ 5 ಟೈಮ್ಸ್ ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಅದೇ 5 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ 3 ಚೈನ್ ಇರುತ್ತೆ. ಸೊ ಎಂಡಲ್ಲೂ ಅದೇ ಥರ ಥಿಕ್ನೆಸ್ ಬರಬೇಕು ಮತ್ತು ಡಿಸೈನ್ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿ ಲಾಸ್ಟಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ. ಮತ್ತು ಬಟ್ಟೆನ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ ಡಿಸೈನ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ ಸ್ಯಾರಿಗೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಆಲ್. ಈ ಡಿಸೈನ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.